ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಚುನಾವಣೆ 2019ರ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಚಾರ ಕಾರ್ಯ ಗರಿಗೆದರಿದ್ದು ಸ್ಟಾರ್ ಪ್ರಚಾರಕರ ಅಬ್ಬರ ಕೂಡ ಜೋರಾಗಿದೆ. ಇಂದು ಬಿಜೆಪಿ ರಾಜ್ಯ ವಕ್ತಾರೆ ಚಿತ್ರನಟಿ ಮಾಳವಿಕಾ ಮಂಗಳೂರಿಗೆ ಆಗಮಿಸಿದ್ದು ಬರ್ನ್ಸ್ ಹಾಸ್ಟೆಲ್ನ ಬಿಜೆಪಿ ಚುನಾವಣಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ಕಾಂಗ್ರೆಸ್ 1971ರಲ್ಲಿ ಗರೀಬಿ ಹಟಾವೋ ಘೋಷಣೆ ಮಾಡಿತ್ತು. ಆದರೆ ಈಗ ಬಡತನ ನಿರ್ಮೂಲನೆಗೆಂದು ನ್ಯಾಯದ ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಇವರಿಗೆ ಕಾಂಗ್ರೆಸ್ ಬಡವರಿಗೆ ಮಾಡಿದ್ದು ಅನ್ಯಾಯವೇ? ಪರೋಕ್ಷವಾಗಿ 70 ವರ್ಷಗಳಲ್ಲಿ ಅನ್ಯಾಯ ಮಾಡಿದ್ದೇವೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ ಅಂತ ಗುಡುಗಿದ್ರು. ಪ್ರಣಾಳಿಕೆಯಲ್ಲಿ 124A ಕಲಂ ರದ್ದುಪಡಿಸುವ ಭರವಸೆ ನೀಡಿದ್ದಾರೆ. ಇದರಿಂದ ಪ್ರತ್ಯೇಕತಾವಾದಿಗಳಿಗೆ ಕಾಂಗ್ರೆಸ್ ಬೆಂಬಲಿಸುವ ಸೂಚನೆ ನೀಡಿದೆ. ಮಾತ್ರವಲ್ಲ, ಚುನಾವಣಾ ಹೊತ್ತಲ್ಲಿ ಅಲ್ಪಸಂಖ್ಯಾತ ಅಪರಾಧಿಗಳನ್ನ ಬಿಡುಗಡೆ ಮಾಡಲು ಹೊರಟಿದ್ದು ಈ ಮುಖೇನ ಸಿಎಂ ಕುಮಾರಸ್ವಾಮಿ ಯಾವ ಸಂದೇಶ ನೀಡಲು ಹೊರಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಮೋದಿ ಗುಣಗಾನ ಮಾಡಿದ ಮಾಳವಿಕಾ, ಅಂದು ಸಾಮಾಜಿಕ ಸಮಸ್ಯೆಗಳು, ಮಹಿಳಾ ಸುರಕ್ಷತೆ, ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿತ್ತು. ಭಾರತದಲ್ಲಿ ಪರಿವರ್ತನೆಯ ಅಗತ್ಯವಿದೆ ಅನ್ನೋ ಸಾಕ್ಷಿ ಪ್ರಜ್ಞೆ ಭಾರತೀಯರಲ್ಲಿ ಜಾಗೃತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಂದು ಎನ್ಡಿಎ ಪಕ್ಷದಿಂದ ಪ್ರಧಾನಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಪರಿಚಿತರಾದರು. ಆಗ ಕೇವಲ ಹೆಸರಾಗಿದ್ದ ಮೋದಿ ಇಂದು ವಿಶ್ವಾದ್ಯಂತ ಮಂತ್ರವಾಗಿದ್ದಾರೆ. ಇದು ಎಲ್ಲರಿಗೂ ತಿಳಿದಿರೋ ಸತ್ಯ ಅಂತ ನರೇಂದ್ರ ಮೋದಿ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಈ ಸಂದರ್ಭ ಬಿಜೆಪಿ ನಾಯಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆಂತರಿಕ ರಕ್ಷಣೆ ವಿಚಾರದಲ್ಲಿ, ಭದ್ರತೆ ವಿಚಾರದಲ್ಲಿ, ಪಾಕಿಸ್ತಾನದ ವಿಚಾರದಲ್ಲಿ ಅವರು ತೆಗೆದುಕೊಂಡಿರುವಂತಹ ದಿಟ್ಟ ನಿಲುವಿರಬಹುದು ಮತ್ತು ಸುಮಾರು 146 ಯೋಜನೆಗಳನ್ನ ಈ ದೇಶದ ಎಲ್ಲ ವಲಯಕ್ಕೆ ಸ್ಪರ್ಶಿಸುವಂತಹ ಯೋಜನೆಗಳನ್ನ ಕೊಟ್ಟಿರಬಹುದು. ಅದು ರೈತರು, ಮಹಿಳೆಯರು, ಯುವಕರು, ಕಾರ್ಮಿಕರು ಎಲ್ಲರನ್ನೂ ಸ್ಪರ್ಶಿಸುವಂತಹ ಯೋಜನೆಗಳಿರಬಹುದು. ಹೀಗೆ ಎಲ್ಲವನ್ನು ದೇಶದ ಜನರ ಮುಂದೆ ಇಟ್ಟು ಮತ್ತೊಮ್ಮೆ ನಾವು ಮೋದಿ ಅನ್ನುವ ಒಂದು ಸ್ಲೋಗನ್ನೊಂದಿಗೆ ಎಲ್ಲರ ಮುಂದೆ ಬಂದಿದ್ದೇವೆ. ನಮಗೆ ಯಾವುದೇ ಅಳುಕಿಲ್ಲದೆ ಧೈರ್ಯವಾಗಿ ನೇರವಾಗಿ ನಮ್ಮ ಪ್ರಧಾನಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಇನ್ನೊಂದು ಸರ್ತಿ ಅವರಿಗೆ ಮತ ಕೊಡಿ ಅಂತ ಜನರಲ್ಲಿ ಕೇಳೋದಕ್ಕೆ ನಮಗೆ ಧೈರ್ಯವನ್ನ ಕೊಟ್ಟಿರುವಂತಹ ಅವರ ದಿಟ್ಟ ಮತ್ತು ಪಾರದರ್ಶಕ ಆಡಳಿತ ಏನಿದೆ ಅದು ಎಲ್ಲರ ಕಣ್ಣಿದೆ.